ಓಂ ಶಾಂತಿ. ಮುರಳಿಯ ದಿನಾಂಕ 17/6/2022. मीठे बच्चे, याद में रह, अपने विकर्मों की प्रायश्चित करो तो विकर्माजीत बन जाएंगे. पुराने सब हिसाब किताब चुकतू हो जाएंगे. ಮಧುರ ಮಕ್ಕಳೇ, ನೆನಪಿನಲ್ಲಿ ಇದ್ದು ತಮ್ಮ ವಿಕರ್ಮಗಳ ಬಗ್ಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿರಿ. ಪಶ್ಚಾತ್ತಾಪ ಪಡ್ಕೊಳ್ಳಿ. ಪ್ರಾಯಶ್ಚಿತ್ತ ಮಾಡುವುದು ಅಂದರೆ ವಿಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ವಿಶೇಷ ಯೋಗ ಮಾಡುವುದು, ಮೌನ ಮಾಡುವುದು, ಹೆಚ್ಚಿನ ಪುರುಷಾರ್ಥ ಮಾಡುವುದು. ಇದು ವಿಕರ್ಮಾಜೀತ ಆಗೋದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಾಗಿದೆ. ಹೇಗೆ ಲೌಕಿಕದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಒಂದು ಶಿಕ್ಷೆ ಕೊಡಲಾಗ್ತದೆ. ಕೆಲವರು ತಮಗೆ ತಾವೇ ಶಿಕ್ಷೆ ಕೊಡ್ತಾರೆ. ಉಪವಾಸ ಮಾಡೋದು, ಊಟ ಬಿಡುವುದು. ಇನ್ನು ಕೆಲವರು ಹೆಚ್ಚಿನ ರೂಪದಲ್ಲಿ ಪೂಜೆ ವ್ರತಗಳನ್ನು ಮಾಡುವುದು. ಈ ಥರ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಹಾಗೆಯೇ ನಮ್ಮ ಅನೇಕ ಜನ್ಮಗಳ ಪಾಪ ಕರ್ಮಗಳ ವಿನಾಶಕ್ಕಾಗಿ ನಾವೇ ನಮಗೆ ಶಿಕ್ಷೆ ಕೊಡಬೇಕು. ಅಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಾವು ವಿಕರ್ಮಾಜೀತ ಆಗ್ತೇವೆ. ಶಿಕ್ಷೆ ಕೊಡುವುದು ಅಂದರೆ ಮೌನ ಮಾಡುವುದು, ಹೆಚ್ಚಿನ ಸಮಯ ಯೋಗ ಮಾಡುವುದು, ಅಥವಾ ಒಂದೊತ್ತು ಊಟ ಬಿಡುವುದು. ಈ ಥರ ನಮ್ಮ ವಿಕರ್ಮಗಳ ಸಲುವಾಗಿ ನಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಆಗ ಹಳೆ ಲೆಕ್ಕಾಚಾರಗಳು ಬೇಗನೆ ಸಮಾಪ್ತಿಯಾಗ್ತವೆ. ಪ್ರಶ್ನೆ: किन बच्चों से हर बात का त्याग सहज हो जाता है? ಯಾವ ಮಕ್ಕಳಿಂದ ತ್ಯಾಗ ಮಾಡುವುದು ಸಹಜ ಆಗ್ತದೆ? ಯಾವ ಮಕ್ಕಳಿಗೆ ತ್ಯಾಗ ಮಾಡುವುದು ಸಹಜ ಆಗಿಬಿಡ್ತದೆ? जिन बच्चों को अंदर से वैराग्य आता है वह हर बात का त्याग सहज कर लेते हैं. तुम बच्चों के अंदर अब इच्छाएं नहीं होनी चाहिए कि यह पहनूं, यह खाऊं, यह करूं. देह सहित सारी पुरानी दुनिया का त्याग करना है. बाप आए हैं तुम्हें हथेली पर बहिष्त देने, तो इस पुरानी दुनिया से बुद्धि योग हट जाना चाहिए. ಯಾವ ಮಕ್ಕಳಿಗೆ ಒಳಗಿನಿಂದ ವೈರಾಗ್ಯ ಬರ್ತದೆ ಅವರಿಗೆ ತ್ಯಾಗ ಮಾಡುವುದು ಸಹಜ ಆಗ್ತದೆ. ಯಾವ ಮಕ್ಕಳಲ್ಲಿ ಇಚ್ಛೆ ಇರ್ತದೆ ಈ ಥರದ ಬಟ್ಟೆಗಳನ್ನು ಹಾಕ್ಕೋಬೇಕು, ಇಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ನೋಡಬೇಕು, ನೋಡುವ, ಉಡುವ, ತೊಡುವ, ತಿನ್ನುವ ಆಶೆಗಳು ಯಾರಲ್ಲಿ ಇರ್ತವೆಯೋ ಅವರಿಗೆ ತ್ಯಾಗ ಮಾಡುವುದು ಕಠಿಣ ಆಗ್ತದೆ. ಯಾರಲ್ಲಿ ಈ ಇಚ್ಛೆಗಳು ಇರೋದಿಲ್ಲ ಅವರಿಗೆ ತ್ಯಾಗ ಮಾಡುವುದು ಸಹಜ ಆಗ್ತದೆ. ಬಾಬಾ ಹೇಳ್ತಾರೆ,
ದೇಹ ಸಹಿತವಾಗಿ ಹಳೆ ಪ್ರಪಂಚವನ್ನೇ ನೀವು ಮರಿಬೇಕು. ಅಂದರೆ ಬುದ್ಧಿಯಿಂದ ತ್ಯಾಗ ಮಾಡಬೇಕು. ತಂದೆ ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ. ಅದನ್ನು ನೋಡುತ್ತಾ ಹಳೆ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಗೆದು ಹಾಕಬೇಕು. ಗೀತ್. ಮಾತಾ ओ माता तू सबकी भाग्य विधाता। ओम शांति। बच्चों ने अपने माँ की महिमा सुनी। समझा जाता है बाप है तो ज़रूर माँ भी है। रचना के लिए माता ज़रूर होती है। भारत में माता के लिए बहुत अच्छी महिमा गाई जाती है। बड़ा मेला लगता है जगदम्बा का। कोई न कोई प्रकार से माँ की पूजा होती है। बाप की भी होती होगी। वह जगत अम्बा, वह जगत पिता। जगत अम्बा साकार में है तो जगत पिता भी साकार में है। इन दोनों को रचयिता ही कहेंगे। यहाँ तो ಸಾಕಾರ ಹೇನ. ತಾಯಿಯ ಮಹಿಮೆ ಇದೆ ಎಂದರೆ ಜೊತೆಗೆ ತಂದೆನೂ ಇರಲೇಬೇಕು. ಈ ಜಗತ್ಪಿತ ಬ್ರಹ್ಮ ಬಾಬಾ, ಜಗತ್ತಂಬ ಸರಸ್ವತಿ ಸಾಕಾರ ಲೋಕದಲ್ಲಿ ಇದ್ದಾರೆ. ಬ್ರಹ್ಮ ಬಾಬಾ ಗುಪ್ತ ಆಗಿರೋದ್ರಿಂದ ಜಗತ್ಪಿತನ ಜಾತ್ರೆ ನಡೆಯೋದಿಲ್ಲ. ಜಗದಂಬೆಯ ಜಾತ್ರೆಗಳು ನಡೀತವೆ. ಹೆಚ್ಚಿನ ಪ್ರಮಾಣದಲ್ಲಿ ಪೂಜೆನೂ ನಡೀತದೆ. निराकार वह है गॉड फादर। मदर फादर का राज तो समझाया गया है। छोटी माँ भी है, बड़ी माँ भी है। महिमा छोटी माँ की है। बल अडॉप्ट करते हैं, माँ को भी अडॉप्ट किया है तो यह बड़ी माँ हो गई। परंतु महिमा सारी छोटी माँ की है। यह बच्चे जानते हैं. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ನಮಗೆ ದೊಡ್ಡ ತಾಯಿಯಾಗಿದ್ದಾರೆ. ಜಗದಂಬಾ ಸರಸ್ವತಿಯವರು ಸಣ್ಣ ತಾಯಿಯಾಗಿದ್ದಾರೆ. ಮಹಿಮೆ ದೊಡ್ಡ ತಾಯಿಗೆ ಇಲ್ಲ, ಅವರು ಗುಪ್ತವಾಗಿದ್ದಾರೆ. ಮಹಿಮೆ ನಡೀತಿರೋದು ಈ ಸಣ್ಣ ತಾಯಿ ಜಗದಂಬಾ ಸರಸ್ವತಿಯವರದಾಗಿದೆ. हर एक को अपने कर्म भोग का हिसाब किताब चुकता करना है, क्योंकि विकर्मा जीत थे, फिर रावण ने विकर्मी बना दिया. विक्रम संवत भी है तो विकर्मा जीत संवत भी है. पहला आधा कल्प विकर्मा जीत कहेंगे, फिर आधा कल्प विक्रम संवत शुरू होता है. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರೂ ತಮ್ಮ ಕರ್ಮದ ಲೆಕ್ಕಾಚಾರವನ್ನು ಇದೇ ಸಂಗಮ ಯುಗದಲ್ಲಿ ಚುಕ್ತು ಮಾಡಬೇಕು. ಈ ಸೃಷ್ಟಿ ನಾಟಕದಲ್ಲಿ ಮೊದಲು ಅರ್ಧಕಲ್ಪ ವಿಕರ್ಮಾಜೀತ ಸಂವತ್ಸರ ಇತ್ತು. ಆಗ ಯಾರೂ ವಿಕರ್ಮ ಮಾಡ್ತಿರಲಿಲ್ಲ. ನಂತರದ ಅರ್ಧಕಲ್ಪ ವಿಕ್ರಮ ಅಥವಾ ವಿಕರ್ಮ ಸಂವತ್ಸರ ಪ್ರಾರಂಭವಾಯಿತು. ಅಂದಿನಿಂದ ಆತ್ಮರು ಪಾಪಕರ್ಮಗಳನ್ನು ವಿಕರ್ಮಗಳನ್ನು ಮಾಡ್ತಾ ಬಂದರು. अब विकर्मों पर जीत पाकर विकर्मा जीत बनना है. पाप जो है उनको योग बल से प्रायश्चित करते हैं. प्रायश्चित होता है याद से. ಈಗ ನಾವು ವಿಕರ್ಮಾಜೀತ ಆಗಬೇಕಾಗಿದೆ. ಆದ್ದರಿಂದ ಹಿಂದಿನ ಪಾಪಗಳನ್ನು ಯೋಗ ಬಲದಿಂದ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು, ಅಂದರೆ ನಾಶ ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ ಆಗುವುದು
ತಂದೆಯ ನೆನಪಿನಿಂದ. बच्चे याद करो तो पापों का प्रायश्चित हो जाएगा, कट उतर जाएगी। सिर पर जन्म जन्मांतर का पापों का बोझा है। अब नंबर 1 पुण्य आत्मा बनना है। ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಭಾರ ಇದೆ, ಅದನ್ನು ಇಳಿಸ್ಕೋಬೇಕು. ನಂಬರ್ 1 ಪುಣ್ಯಾತ್ಮ ಆಗಬೇಕು. जो नंबर 1 पुण्यात्मा बनता वह फिर नंबर 1 पापात्मा बनता। उनको मेहनत करनी पड़ेगी, क्योंकि शिक्षक बनते हैं सिखाने के लिए, तो ज़रूर मेहनत करनी पड़ेगी। ಯಾರು ನಂಬರ್ 1 ಪುಣ್ಯಾತ್ಮ ಆಗಿರ್ತಾರೆ ಅವರೇ ನಂಬರ್ 1 ಪಾಪಾತ್ಮ ಆಗ್ತಾರೆ. ಆ ಬ್ರಹ್ಮ ಬಾಬಾ ಎಲ್ಲರ ಮುಂದೆ ಉದಾಹರಣ ಸ್ವರೂಪ ಆಗಬೇಕು. ಸಾಕಾರದಲ್ಲಿ ಎಲ್ಲರಿಗೂ ಶಿಕ್ಷಕ ಆಗಬೇಕು ಅಂದರೆ ಅವರು ಬಹಳ ಪರಿಶ್ರಮ ಪಡಬೇಕಾಗ್ತದೆ. बीमारी आदि होती है तो अपने ही कर्म कहे जाते, अनेक जन्मों के विकर्म है, इस कारण भोगना होती है। इससे डरना नहीं, खुशी से पास करना है, क्योंकि अपना ही किया हुआ हिसाब किताब है. ಸಂಗಮ ಯುಗದಲ್ಲಿ ತಂದೆಯ ಮಕ್ಕಳಾದವರಿಗೆ ಕಾಯಿಲೆನೂ ಬರ್ತದೆ. ಅದು ನಮ್ಮದೇ ಆದಂಥ ಕರ್ಮದ ಲೆಕ್ಕಾಚಾರ ಆಗಿರ್ತದೆ. ಅದನ್ನು ನಾವು ಖುಷಿಯಿಂದ ಕಳ್ಕೋಬೇಕು ವಿನಃ ಅದಕ್ಕೆ ಹೆದರಬಾರದು. प्रायश्चित होना ही है एक बाप की याद से। जब तक जीना है तब तक तुम बच्चों को ज्ञान अमृत पीना है, योग में रहना है. विकर्म है तब तो खांसी आदि होती है, खुशी होती है. यहाँ ही सब हिसाब किताब ख़त्म हो जाए तो पास विथ ऑनर होंगे. ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಬೇಕು, ಯೋಗದಲ್ಲಿ ಇರಬೇಕು. ಬ್ರಹ್ಮ ತಂದೆಗೆ ಕೆಮ್ಮು ಬರ್ತದೆ ಅಂದರೆ ಅವರದ್ದು ವಿಕರ್ಮದ ಲೆಕ್ಕಾಚಾರ ಇದೆ. ಅದು ಸಮಾಪ್ತಿಯಾಗ್ತಿದೆ ಅಂದರೆ ಖುಷಿಯಲ್ಲಿ ಇರಬೇಕು ವಿನಃ ಯಾವುದೇ ಕರ್ಮಭೋಗಕ್ಕೆ ಹೆದರಬಾರದು. मोचरा खाकर मानी मिले तो भी बेइज्जती है ना. अनेक प्रकार के दुख की भोगना होती है. यहाँ अनेक प्रकार के दुख का पारावार नहीं है. ಯಾರು ಎಷ್ಟು ಖುಷಿಯಿಂದ ಲೆಕ್ಕಾಚಾರ ತೀರಿಸ್ತಾರೆ ಅಷ್ಟೇ ಅವರು ಪಾಸ್ ವಿತ್ ಆನರ್ ಆಗ್ತಾರೆ. ಪಾಸ್ ವಿತ್ ಆನರ್ ಆಗೋದ್ರಲ್ಲಿ ಗೌರವ ಇದೆ ವಿನಃ ಶಿಕ್ಷೆ ಅನುಭವಿಸಿ ಪರಮಧಾಮಕ್ಕೆ ಹೋಗುವುದರಲ್ಲಿ ಯಾವುದೇ ರೀತಿಯ ಗೌರವ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ, ದುಃಖಕ್ಕೆ ಲೆಕ್ಕನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ವಹಾ ಸುಖ ಕಾ ಪಾರಾವಾರ್ ನಹೀ रहता, नाम ही है स्वर्ग. क्रिश्चियन लोग कहते हेवन, हेवनली गॉड फादर. इन बातों को तुम जानते हो. निवृत्ति मार्ग वाले सन्यासी कह देते यह सब कागविष्ठा समान है. ಕಲಿಯುಗದಲ್ಲಿ ದುಃಖಕ್ಕೆ ಮಿತಿ ಇಲ್ಲ, ಸತ್ಯಯುಗದಲ್ಲಿ ಸುಖಕ್ಕೆ ಮಿತಿ ಇಲ್ಲ. ಅಪಾರವಾದ ಅಪರಿಮಿತವಾದಂಥ ಸುಖ ಸ್ವರ್ಗದಲ್ಲಿ ಇರ್ತದೆ. ಅದರ ಹೆಸರೇ ಆಗಿದೆ ಸ್ವರ್ಗ. ಅದನ್ನು ಸ್ವರ್ಗದ ರಚಯಿತನಾದ ಪರಮಾತ್ಮನೇ ಸ್ಥಾಪನೆ ಮಾಡ್ತಾನೆ. ಕ್ರಿಶ್ಚಿಯನರು ಅದಕ್ಕೆ ಹೆವನ್ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು
ಪರಮಾತ್ಮ ಶಿವಬಾಬಾ ಒಬ್ಬರೇ ತಿಳಿಸಿಕೊಡ್ತಾರೆ ವಿನಃ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಇದನ್ನು ಹೇಳೋದಿಲ್ಲ. ಸ್ವರ್ಗದ ಸುಖಕ್ಕೂ ಸಹ ಅವರು ಕಾಗವಿಷ್ಠೆಗೆ ಸಮಾನ ಅಂತ ಹೇಳಿಬಿಟ್ಟು, ಯಾಕೆ ಅಂದರೆ ಸನ್ಯಾಸಿಗಳಿಗೆ ಸ್ವರ್ಗದ ಸುಖನೇ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಲ್ ಕಿತನಾ ಭಿ ಯಹಾ ಕಿಸ್ಕೋ ಸುಖ ಹೋ ಪರಂತು ವಹ ಹೈ ಅಲ್ಪಕಾಲ ಕಾ ಸುಖ, ಸ್ಥಾಯಿ ಸುಖ ತೋ ಬಿಲ್ಕುಲ್ ನಹಿ. ಈ ಕಲಿಯುಗದಲ್ಲಿ ಒಬ್ಬರಿಗೆ ಸಾಕಷ್ಟು ಸುಖ ಇರಬಹುದು, ಆದರೆ ಅದು ಅಲ್ಪಕಾಲದ ವಿನಾಶಿ ಸುಖ ಆಗಿದೆ. ಅವಿನಾಶಿ ಸುಖ ಒಬ್ಬರಿಗೂ ಇಲ್ಲ. बैठे बैठे आपदाएं आ जाती है, हार्ट फेल हो जाती है, आत्मा एक शरीर छोड़ दूसरे में जाकर प्रवेश करती तो शरीर आपे ही मिट्टी हो जाता. जानवरों के शरीर फिर भी काम में आते, मनुष्य का काम नहीं आता है. तमो प्रधान पतित शरीर कोई काम का नहीं, ಕೌಡಿಯೋं ಕೆ ಮಿಸಲ್ ಹೈ. ಬಾಬಾ ಹೇಳ್ತಾರೆ, ಇಲ್ಲಿ ಅನೇಕ ಕಷ್ಟಗಳು ಸಮಸ್ಯೆಗಳು ಬರ್ತಾ ಇರ್ತವೆ ಜೀವನದಲ್ಲಿ. ಕೆಲವರಿಗೆ ಕುಳಿತ ಸ್ಥಳದಲ್ಲಿನೇ ಹಾರ್ಟ್ ಫೇಲ್ ಆಗಿಬಿಡ್ತದೆ. ಆತ್ಮ ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಪ್ರವೇಶ ಮಾಡ್ತದೆ. ಹಳೆ ದೇಹ ಮಣ್ಣಾಗ್ತದೆ. ಪಶು ಪ್ರಾಣಿಗಳ ದೇಹ ಆತ್ಮ ಬಿಟ್ಟ ನಂತರ ಏನು ದೇಹ ಇರ್ತದೆ, ಶವ ಇರ್ತದೆ, ಅದು ಕೆಲಸಕ್ಕೆ ಬರ್ತದೆ. ಮನುಷ್ಯನ ದೇಹ ಯಾವ ಕೆಲಸಕ್ಕೂ ಬರೋದಿಲ್ಲ. ಪ್ರಾಣಿಗಳ ದೇಹದಿಂದ ಚಪ್ಪಲಿ ಮಾಡ್ತಾರೆ, ನಗಾರೆಗಳನ್ನು ಮಾಡ್ತಾರೆ, ಅವರ ಮೂಳೆಗಳನ್ನು ಉಪಯೋಗಿಸಿ ಯಂತ್ರಗಳನ್ನು ಮಾಡ್ತಾರೆ, ವಾದ್ಯಗಳನ್ನು ಮಾಡ್ತಾರೆ. ಆದರೆ ಮನುಷ್ಯರ ದೇಹದಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ದೇವತಾओं के शरीर हीरे मिसल है तो देखो उनकी कितनी पूजा होती. ತಮೋ ಪ್ರಧಾನ ಮನುಷ್ಯರ ಶರೀರ ದೇಹ ಯಾವ ಕೆಲಸಕ್ಕೂ ಬರೋದಿಲ್ಲ. ಅವರನ್ನು ಯಾರೂ ಪೂಜೆನೂ ಮಾಡೋದಿಲ್ಲ. ಆದರೆ ದೇವತೆಗಳ ದೇಹಗಳು ವಜ್ರ ಸಮಾನ ಆಗಿದ್ದವು. ಆ ಕಾರಣದಿಂದ ಇವತ್ತಿನವರೆಗೂ ದೇವತೆಗಳ ಚಿತ್ರಗಳಿಗೆ, ಮೂರ್ತಿಗಳಿಗೆ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ. ಬೇಹದ್ ಕಾ ಬಾಪ್ ಜೋ ಮೋಸ್ಟ್ ಬಿಲವೇಡ್ ಹೈ, जिसको आधा कल्प याद किया, अब हम उसके बच्चे ब्राह्मण बनते हैं. ब्राह्मण ही बाप से वर्षा लेने के हकदार होते. सच्चे ब्राह्मण बहुत प्योर होने चाहिए. सच्चे गीता पाठी को पवित्र रहना है. वह झूठे गीता पाठी पवित्र नहीं रहते. ಬೇಹದ್ದಿನ ತಂದೆ, ಅತೀ ಪ್ರೀತಿಯ ತಂದೆ, ಯಾರನ್ನ ಅರ್ಧ ಕಲ್ಪದಿಂದ ನೆನಪು ಮಾಡಿದ್ದೀವಿ ಅವರೇ ಈಗ ಬಂದಿದ್ದಾರೆ. ನಾವು ಅವನ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ. ಸತ್ಯ ಬ್ರಾಹ್ಮಣರು ಅಂದರೆ ಪವಿತ್ರತೆಯಿಂದ ಇರುವಂಥವರು, ಸತ್ಯ ಗೀತಾ ಜ್ಞಾನ ಹೇಳುವಂಥವರು. ಸತ್ಯ ಗೀತಾ ಹೇಳುವಂಥವರು ಪವಿತ್ರ ಆಗಿ ಇರಬೇಕು. ಸುಳ್ಳು ಗೀತೆ ಹೇಳುವಂಥವರು ಪವಿತ್ರ ಆಗಿ ಇರೋದಿಲ್ಲ. अब गीता में लिखा है काम महाशत्रु, फिर खुद गीता सुनाने वाले पवित्र कहाँ रहते. ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ ಕಾಮ ಮಹಾಶತ್ರು ಅಂತ. ಆದರೆ ಭಕ್ತಿ ಮಾರ್ಗದ ಗೀತೆ ಹೇಳುವಂಥವರು ಪ್ರತಿದಿನ ಇದನ್ನು ಓದ್ತಾ ಇದ್ರೂ
ಅವರು ಪವಿತ್ರ ಆಗಿ ಇರೋದಿಲ್ಲ, ಪವಿತ್ರತೆಯಿಂದ ಇರೋದಿಲ್ಲ. गीता सर्वशास्त्रमयी शिरोमणि, जिससे बाप ने कौड़ी से हीरे तुल्य बनाया है, यह तुम समझते हो. गीता पाठी नहीं समझ सकते, वह तोते मुवाफिक पढ़ते रहते. महिमा सारी एक की है और किसी चीज़ की महिमा नहीं है. ಹೊರಗಿನ ಗೀತಾ ಜ್ಞಾನಿಗಳಿಗೆ ಸತ್ಯ ಗೀತಾ ಜ್ಞಾನನೇ ಗೊತ್ತಿಲ್ಲ. ಗಿಳಿಯ ಥರ ಅವರು ಅದನ್ನು ಓದ್ತಿರ್ತಾರೆ. ವಾಸ್ತವಿಕವಾಗಿ ಭಗವದ್ಗೀತೆಯಲ್ಲಿ ಇರುವ ಮಹಿಮೆಯೆಲ್ಲ ಆ ಒಬ್ಬ ಪರಮಾತ್ಮನ ಮಹಿಮೆಯಾಗಿದೆ. ಬ್ರಹ್ಮ ವಿಷ್ಣು ಶಂಕರ್ ಕಿ ಭಿ ನಹೀ. तुम उनके आगे कितना भी माथा टेको, बलि चढ़ो, वर्षा नहीं मिलेगा. ಒಬ್ಬ ಪರಮಾತ್ಮನ ಮಹಿಮೆ ಮಾತ್ರ ಅಪರಂಪಾರ ಆಗಿದೆ ವಿನಃ ಬ್ರಹ್ಮ ವಿಷ್ಣು ಶಂಕರರ ಮಹಿಮೆನೂ ಅಪರಂಪಾರ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೆ ನೀವು ಎಷ್ಟು ನಮಸ್ಕಾರ ಮಾಡಿದರೂ, ಅವರಿಗೆ ನೀವು ಬಲಿಯಾದರೂ, ಅರ್ಪಣೆಯಾದರೂ ಅವರಿಂದ ನಿಮಗೆ ಆಸ್ತಿ ಸಿಗೋದಿಲ್ಲ. काशी में काशी कलवट खाते, अभी गवर्नमेंट ने बंद कर दिया है, नहीं तो बहुत काशी कलवट खाते थे. कुएं में जाकर कूदते थे. कोई देवी पर बलि चढ़ते थे, कोई शिव पर. देवताओं पर बलि चढ़ने का कोई फ़ायदा नहीं. ಕಾಶಿಗೆ ಹೋಗಿ ಅನೇಕ ಭಕ್ತರು ಜೀವ ಹತ್ಯೆ ಮಾಡಿಕೊಡ್ತಿದ್ರು. ಈಗ ಸರ್ಕಾರ ಅದನ್ನು ನಿಲ್ಲಿಸಿದ್ದಾರೆ. ಹೋಗಿ ಬಾವಿಯಲ್ಲಿ ಹಾರ್ತಿದ್ರು, ಶಿವನಿಗೆ ಬಲಿ ಆಗ್ತಿದ್ರು. ಕೆಲವರು ದೇವಿಯ ಮುಂದೆ ಹೋಗಿ ತಮ್ಮ ದೇಹ ಹತ್ಯೆ ಮಾಡಿಕೊಡ್ತಿದ್ರು, ದೇವಿಗೆ ಬಲಿ ಆಗ್ತಿದ್ರು. ಬಾಬಾ ಹೇಳ್ತಾರೆ, ದೇವತೆಗಳಿಗೆ ಬಲಿಯಾದರೆ ನಿಮಗೆ ಯಾವ ಲಾಭನೂ ಸಿಗೋದಿಲ್ಲ. ಬದುಕಿರುವಾಗಲೇ ತನು ಮನ ಧನದಿಂದ, ಮನಬುದ್ಧಿಯಿಂದ ಶಿವನಿಗೆ ಬಲಿಯಾದರೆ, ಶಿವನಿಗೆ ಅರ್ಪಣೆಯಾದರೆ ನಿಮಗೆ ಸ್ವರ್ಗದ ಆಸ್ತಿ ಸಿಗುವುದು. ಭಕ್ತ ಲೋಗ್ ಕಾಲಿ ಪರ್ ಬಲಿ ಚढ़ते, काली को कितना काला काला बना दिया है. अभी तो सभी आयन एज्ड है, जो पहले गोल्डन एज्ड थे. अम्बा एक को कहा जाता, पिता को कभी अम्बा नहीं कहेंगे. अब यह कोई भी नहीं जानते. ಭಕ್ತರು ಕಾಳಿ ದೇವಿಗೂ ಸಹ ಬಲಿ ಆಗ್ತಾರೆ, ಬಲಿ ಹೋಗ್ತಾರೆ ಕಾಳಿಯ ಮುಂದೆ. ಆ ಕಾಳಿಗೆ ಎಷ್ಟು ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಅಂದರೆ ದೇವಿಯರು ಮೊದಲು ಚಿನ್ನದ ಯುಗದಲ್ಲಿ ಇದ್ದರು, ಕೊನೆಗೆ ಅವರೇ ಕಬ್ಬಿಣದ ಸಮಾನ ಆಗಿದ್ದಾರೆ ಅನ್ನೋದರ ಸಾಂಕೇತಿಕವಾಗಿ ಇಲ್ಲಿ ಅನೇಕ ದೇವತೆಗಳನ್ನು ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಇನ್ನು ಜಗದಂಬೆ ಒಬ್ಬಳೇ ಆಗಿದ್ದಾಳೆ ವಿನಃ ಜಗತ್ಪಿತನಿಗೆ ಜಗತ್ ಅಂಬಾ ಅಂತ ಹೇಳೋದಿಲ್ಲ. जगत अम्बा सरस्वती ब्रह्मा की बेटी. ब्रह्मा जरूर प्रजापिता होगा, सूक्ष्म वतन में तो नहीं होगा. समझते भी है सरस्वती ब्रह्मा की बेटी, ब्रह्मा की स्त्री तो बताते नहीं. बाप समझाते, मैंने इस ब्रह्मा द्वारा बेटी सरस्वती को अडॉप्ट किया. बेटी भी समझती है, बाप अडॉप्ट करते. ब्रह्मा को भी अडॉप्ट किया. यह बहुत गुह्य बातें है. ಸರಸ್ವತಿ ಬ್ರಹ್ಮನಿಗೂ ಮಗಳಾಗಿದ್ದಾಳೆ, ಶಿವ ತಂದೆಗೂ ಮಗಳಾಗಿದ್ದಾಳೆ. ಬ್ರಹ್ಮನ ಹೆಂಡತಿ ಅಲ್ಲ.
ಹೇಗೆ ನಾವೆಲ್ಲರೂ ಬ್ರಹ್ಮನ ಮಕ್ಕಳಾಗಿದ್ದೇವೆ, ಹಾಗೆ ಸರಸ್ವತಿ ಸಹ ಬ್ರಹ್ಮನ ಮಗಳಾಗಿದ್ದಾಳೆ. ನಮ್ಮೆಲ್ಲರನ್ನು ಶಿವತಂದೆ ಬ್ರಹ್ಮಾರವರ ಮೂಲಕ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಬಾಪ್ ತುಮಕೋ ಅಪ್ನಾ ಭಿ ಅಂತ್ಯ बैठ कर सुनाते हैं तो जरूर सन्मुख ही देंगे ना, प्रेरणा से थोड़े ही देंगे. भगवान वाच्य, हे बच्चे, तो जरूर साकार में आकर कहेंगे. निराकार बाप इन द्वारा बैठ पढ़ाते हैं, यह ब्रह्मा नहीं पढ़ाते हैं. ಶಿವ ಬಾಬಾ ತಮ್ಮ ಸಂಪೂರ್ಣ ಜ್ಞಾನವನ್ನು, ಆಂತರಿಕ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ತಾರೆ. ಆ ಜ್ಞಾನ ಹೇಳೋದಕ್ಕಾಗಿ ಸನ್ಮುಖದಲ್ಲಿ ಬರಬೇಕಾಗ್ತದೆ ವಿನಃ ಪ್ರೇರಣೆಯಿಂದ ಜ್ಞಾನ ಕೊಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಿರಾಕಾರ ತಂದೆ ಇವರ ದೇಹದಲ್ಲಿ ಬಂದು ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಕೊಡ್ತಾರೆ. ನಮಗೆ ಓದಿಸುವವರು ನಿರಾಕಾರ ಶಿವ ಬಾಬಾ ಆಗಿದ್ದಾರೆ ವಿನಃ ಬ್ರಹ್ಮ ಬಾಬಾ ಅಲ್ಲ. ब्रह्मा को ज्ञान सागर नहीं कहा जाता, एक बाप को ही कहा जाता है. यह लौकिक बाप नहीं पढ़ाते, पारलौकिक बाप पढ़ाते हैं, जिससे वर्षा मिलता है. वैकुंठ को परलोक नहीं कहा जाता, वह है अमरलोक, यह है मृत्युलोक. परलोक अर्थात जहाँ आत्माएं रहती है, यह परलोक नहीं है. हम आत्माएं आती है इस लोक में. परलोक है आत्माओं का लोक. तुमने राज्य इस भारत में किया है, परलोक पर नहीं. ಬಾಬಾ ಹೇಳ್ತಾರೆ, ವೈಕುಂಠ ಅಥವಾ ಸ್ವರ್ಗಕ್ಕೆ ಪರಲೋಕ ಅಂತ ಹೇಳೋದಿಲ್ಲ, ಅದಕ್ಕೆ ಅಮರಲೋಕ ಅಂತ ಹೇಳ್ತಾರೆ. ದ್ವಾಪರ ಕಲಿಯುಗಕ್ಕೆ ಮೃತ್ಯುಲೋಕ ಅಂತ ಹೇಳ್ತಾರೆ. ಆತ್ಮಗಳ ನಿವಾಸ ಸ್ಥಾನಕ್ಕೆ ಪರಲೋಕ ಅಂತ ಹೇಳ್ತಾರೆ. ನಾವು ಅಮರಲೋಕದಲ್ಲಿ ರಾಜ್ಯ ಆಳ್ತೀವಿ ವಿನಃ ಪರಲೋಕದ ಮೇಲೆ ರಾಜ್ಯ ಆಳೋದಿಲ್ಲ. परलोक का राजा नहीं कहेंगे, वैकुंठ का राजा कहेंगे. ಲಕ್ಷ್ಮೀನಾರಾಯಣರಿಗೆ ಪರಲೋಕದ ರಾಜರು ಅಂತ ಹೇಳೋದಿಲ್ಲ, ವೈಕುಂಠದ ರಾಜಾರಾಣಿ ಅಂತ ಹೇಳ್ತಾರೆ. कहते हैं लोक परलोक सुहाले हो, यह स्थूल लोक और फिर परलोक सुहाले बन जाते हैं. वही भारत वैकुंठ था, फिर बनेगा. यह मृत्यु लोक है, लोक में मनुष्य रहते, कहते वैकुंठ लोक में जावे. ಬಾಬಾ ಹೇಳ್ತಾರೆ, ವೈಕುಂಠ ಲೋಕ ಅಂದರೆ ಸ್ವರ್ಗ, ಪರಲೋಕ ಅಂದರೆ ಪರಮಧಾಮ. ಎರಡೂ ಕಡೆಗೂ ಸಹ ನಾವು ಶಾಂತಿಯಿಂದ ಇರ್ತೀವಿ. ಈ ಮೃತ್ಯುಲೋಕದಲ್ಲಿ ಯಾರಿಗೂ ಶಾಂತಿ ಸುಖ ಅನ್ನೋದು ಇಲ್ಲವೇ ಇಲ್ಲ. ಲೋಕ ಅಂದ್ರೇ ಸಾಕಾರ ಲೋಕ, ಮನುಷ್ಯ ಲೋಕ ಅಂತ ಅರ್ಥ ಆಗ್ತದೆ. दिलवाला मंदिर में नीचे तपस्या में बैठे हैं, वैकुंठ के चित्र ऊपर में. समझते फलाना वैकुंठ पधारा, परंतु वैकुंठ तो यहाँ होता ही नहीं. आज तो यह पतित लोक है, वह फिर पावन लोक हो जाएगा. पावन लोक था, अभी पास्ट हो गया, इसलिए कहा जाता परलोक. परे हो गया ना. भारत स्वर्ग था, अब नर्क अर्थात परे हो गया. फिर ड्रामानुसार वाम मार्ग में जाते हैं तो स्वर्ग परे हो जाता, इसलिए परलोक कहते. ಬಾಬಾ ಹೇಳ್ತಾರೆ,
ಸತ್ಯಯುಗಕ್ಕೆ ಪರಲೋಕ ಅಂತ ಯಾಕೆ ಹೇಳ್ತಿದ್ರು ಜನ ಅಂದರೆ, ನರಕಕ್ಕೆ ಬಂದಾಗ ಆ ಸತ್ಯಯೋಗ ದೂರ ಹೋಗಿಬಿಡ್ತದೆ, ಪರೆಯಾಗ್ಬಿಡ್ತದೆ. ಆದ್ದರಿಂದ ಅದಕ್ಕೆ ಪರಲೋಕ ಅಂತ ಹೇಳಿದರು. ವಾಸ್ತವಿಕವಾಗಿ ಸ್ವರ್ಗನೂ ಪರಲೋಕ ಅಲ್ಲ, ನರಕನೂ ಪರಲೋಕ ಅಲ್ಲ. ಆತ್ಮಗಳ ಲೋಕವೇ ಪರಲೋಕ ಆಗಿದೆ. तुम कहते हो हम यहाँ आकर नई दुनिया में अपना राज्य भाग्य करेंगे, तो उसके लिए पुरुषार्थ करते हैं. जो करेगा सो पाएगा, जो पढ़ेगा लिखेगा अपने लिए पुरुषार्थ करेगा, वह होगा वैकुंठ का नवाब. इस सृष्टि को तुम सोने का बनाते हो. कहते हैं द्वारिका सोने की थी, फिर समुद्र के नीचे चली गई. कोई बैठी तो नहीं है जो निकालेंगे. भारत स्वर्ग था, देवताएं राज्य करते थे, अभी कुछ नहीं, फिर सब कुछ सोने का बनाना पड़ेगा. ನಮಗಾಗಿ ನಾವು ಹೊಸ ರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ದೇವೆ. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ, ಓದ್ತಾರೆ, ಬರೀತಾರೆ, ಅವರು ಅಂಥ ಸ್ಥಾನವನ್ನು ಸ್ವರ್ಗದಲ್ಲಿ ಪಡ್ಕೊಳ್ತಾರೆ. ಹೇಳ್ತಾರೆ, ಭಾರತ ಚಿನ್ನದ ದೇಶ ಆಗಿತ್ತು, ಚಿನ್ನದ ನಗರ ಆಗಿತ್ತು. ಆ ಚಿನ್ನದ ನಗರ ಸಮುದ್ರದ ಒಳಗೆ ಹೋಗಿದೆ ಅಂತ. ಒಳಗೆ ಹೋಗಿದ್ದು ಹಾಗೆ ಮೇಲೆ ಬರೋದಿಲ್ಲ, ಮತ್ತೆ ಅದನ್ನು ನಿರ್ಮಾಣ ಮಾಡಬೇಕಾಗ್ತದೆ. ऐसे नहीं सोने के महल निकालने से निकल आएंगे, नहीं, सब कुछ बनाने पड़ेंगे. नशा होना चाहिए हम प्रिंस प्रिंसेज बन रहे. यह प्रिंस प्रिंसेज बनने की कॉलेज. ಒಳಗೆ ಹೋದಂಥ ಅರಮನೆಗಳು ಹಾಗೇ ಮೇಲೆ ಬರೋದಿಲ್ಲ. ಮತ್ತೆ ಹೊಸದಾಗಿ ನಾವು ನಮ್ಮ ರಾಜಧಾನಿಯನ್ನು ನಿರ್ಮಾಣ ಮಾಡಬೇಕಾಗ್ತದೆ, ಅರಮನೆಗಳನ್ನು ಕಟ್ಟಬೇಕಾಗ್ತದೆ. ಅಂಥ ಒಂದು ಹೊಸ ಪ್ರಪಂಚ ಅಥವಾ ಸ್ವರ್ಗದ ರಾಜಕುಮಾರ ಕುಮಾರಿ ಆಗೋದಕ್ಕಾಗಿ ನಾವು ಅಭ್ಯಾಸ ಮಾಡ್ತಿದ್ದೇವೆ. ಇದು ರಾಜಕುಮಾರ ಕುಮಾರಿ ಆಗುವಂತಹ ಕಾಲೇಜ್ ಆಗಿದೆ. राजाई के लिए पढ़ रहे. पास्ट जन्म में दान पुण्य करने से राजा के घर में जन्म लेकर प्रिंस बने. वह कॉलेज कितनी अच्छी होगी, कितने अच्छे कोच आदि होंगे. टीचर के लिए भी अच्छा कोच होगा. सत्य त्रेता में जो प्रिंस प्रिंसेज होंगे, उनका कॉलेज कितना अच्छा होगा. कॉलेज में तो जाते होंगे ना, भाषा तो सीखेंगे. उन सत्ययुगी प्रिंस प्रिंसेस का कॉलेज और द्वापर के विकारी प्रिंस प्रिंसेस का कॉलेज देखो, और तुम प्रिंस प्रिंसेस बनने वालों का कॉलेज देखो, कैसा साधारण है. ಬಾಬಾ ಹೇಳ್ತಾರೆ, ಸತ್ಯಯುಗದ ರಾಜಕುಮಾರ ಕುಮಾರಿಯರು ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಭಾಷೆ ಕಲಿತಾರೆ, ವ್ಯಾಪಾರ ಕಲಿತಾರೆ, ಸಂಗೀತ, ನೃತ್ಯ, ಡ್ರಾಮಾ ಇತ್ಯಾದಿ, ಚಿತ್ರಕಲೆ ಇತ್ಯಾದಿಗಳನ್ನು ಕಲಿತಾರೆ. ಹಾಗೆಯೇ ದ್ವಾಪರ ಕಲಿಯುಗದ ರಾಜರ ಮಕ್ಕಳು, ಅವರಿಗಾಗಿಯೂ ವಿಶೇಷ ಕಾಲೇಜುಗಳು ಇದ್ದವು. ರಾಜಕುಮಾರ ರಾಜಕುಮಾರಿಯರು ಓದುವಂತಹ ಕಾಲೇಜುಗಳು ಇದ್ದವು. ಈಗ ಸಂಗಮ ಯುಗದಲ್ಲಿ ರಾಜಕುಮಾರ ಕುಮಾರಿ ಆಗುವಂಥವರ ಸಲುವಾಗಿ ಈ ಕಾಲೇಜ್ ಇದೆ. ಇದು ಎಷ್ಟು ಸಾಧಾರಣವಾಗಿದೆ. ಒಂದು ಸ್ವರ್ಗದಲ್ಲಿ ದೇವತಾ ರಾಜಕುಮಾರ ಕುಮಾರಿಯರು ಕಲಿಯುವಂಥ ಕಾಲೇಜ್ ಇರ್ತದೆ. ದ್ವಾಪರ ಕಲಿಯುಗದಲ್ಲಿ ವಿಕಾರಿ ರಾಜಕುಮಾರ ಕುಮಾರಿಯರು ಕಲಿಯುವಂಥ ಕಾಲೇಜ್ ಇರ್ತದೆ. ಸಂಗಮ ಯುಗದಲ್ಲಿ ಭವಿಷ್ಯದ ರಾಜಕುಮಾರ ಕುಮಾರಿ ಆಗುವಂಥವರ ಸಲುವಾಗಿ ಪರಮಾತ್ಮನೇ ಬಂದು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ.
ಇದು ಎಷ್ಟು ಸಾಧಾರಣವಾಗಿದೆ, ಸಿಂಪಲ್ ಆಗಿದೆ. 3 पैर पृथ्वी भी नहीं मिलती. तुम जानते हो वहाँ प्रिंस कैसे जाते कॉलेज में. वहाँ पैदल नहीं करना पड़ता. महल से निकले, यह एरोप्लेन उड़ा. वहाँ की कैसी अच्छी कॉलेजेस होंगी, कैसे सुंदर बगीचे महल आदि होंगे. वहाँ हर चीज़ सबसे ऊंच नंबर 1 होती है. 5 तत्व भी सतो प्रधान हो जाते हैं. ಬಾಬಾ ಹೇಳ್ತಾರೆ, ನಿಮ್ಮ ಕಾಲೇಜ್ ನೋಡಿ 3 ಹೆಜ್ಜೆ ಜಾಗದಲ್ಲಿ ಇದೆ. ಸ್ವರ್ಗದ ರಾಜಕುಮಾರ ಕುಮಾರಿಯರ ಕಾಲೇಜ್ ಎಷ್ಟು ಭವ್ಯ ಆಗಿರ್ತದೆ, ಎಷ್ಟು ದೊಡ್ಡದಾಗಿರ್ತದೆ, ಎಷ್ಟು ಸುಂದರ ಆಗಿರ್ತದೆ. ಆ ಕಾಲೇಜಿಗೆ ಯಾರೂ ಸಹ ನಡ್ಕೊಂಡು ಹೋಗೋದಿಲ್ಲ. ಅರಮನೆಯಿಂದ ಹೊರಗೆ ಬರ್ತಿದ್ದಂಗೆ ಪುಷ್ಪಕ ವಿಮಾನಗಳು ರೆಡಿ ಇರ್ತವೆ. ಅದರಲ್ಲಿ ಕುಳಿತು ರಾಜಕುಮಾರ ಕುಮಾರಿಯರು ಕಾಲೇಜಿಗೆ ಹೋಗ್ತಾರೆ. ಅಲ್ಲಿಯ ಪ್ರತಿಯೊಂದು ವಸ್ತುವು ಸಹ ನಂಬರ್ 1 ಸುಂದರ ಆಗಿರ್ತದೆ. 5 ತತ್ವಗಳು ಸಹ ಸತೋಪ್ರಧಾನ ಆಗಿರ್ತವೆ. ಅಲ್ಲಿ ನಿಮ್ಮ ಸೇವೆ ಯಾರು ಮಾಡ್ತಾರೆ? यह 5 तत्व अच्छे से अच्छी चीज़ें तुम्हारे लिए पैदा करेंगे. जब कोई फल बहुत अच्छा कहाँ से निकलता तो वह राजा रानी को सौगात भेजते. यहाँ तो तुम्हारा बाप शिव बाबा सबसे ऊंचे है. तुमको क्या देना है, उनको तुम क्या खिलाएंगे. यह कोई भी चीज़ की इच्छा नहीं रखते. ಬಾಬಾ ಹೇಳ್ತಾರೆ, ಅಲ್ಲಿ ನಿಮ್ಮ ಸೇವೆ ಈ 5 ತತ್ವಗಳು ಮಾಡ್ತವೆ. ನಿಮಗೆ ನಂಬರ್ 1 ಫಲಗಳನ್ನು ಕೊಡ್ತವೆ. ಇಲ್ಲಿ ನೋಡಿ, ಯಾವುದಾದ್ರೂ ಒಳ್ಳೆಯ ಫಲ ಬಂತು ಅಂದರೆ ರಾಜ ರಾಣಿಯರಿಗೆ ಅದನ್ನು ಒಯ್ದು ಕೊಡ್ತಾರೆ. ಇಲ್ಲಿ ನೀವು ಮಕ್ಕಳು ಒಳ್ಳೆಯ ಫಲಗಳನ್ನು, ಹಣ್ಣುಗಳನ್ನು, ಒಳ್ಳೆಯ ವಸ್ತುಗಳನ್ನು ಶಿವ ತಂದೆಗೆ ಅರ್ಪಿಸಲು ತೆಗೆದುಕೊಂಡು ಬರ್ತೀರಿ. ಆದರೆ ಬಾಬಾ ಯಾವ ಹಣ್ಣನ್ನೂ ತಿನ್ನೋದಿಲ್ಲ, ಯಾವ ವಸ್ತುವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಶಿವಬಾಬವ್ರಿಗೆ ಯಾವ ಆಸೆನೂ ಇಲ್ಲ. ಇಂಥದ್ದನ್ನು ಉಡಬೇಕು, ಇಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ನೋಡಬೇಕು ಎಂಬ ಆಸೆನೇ ಶಿವಬಾಬವ್ರಿಗೆ ಇಲ್ಲ. तो बच्चों को भी यह इच्छाएं नहीं होनी चाहिए. यहाँ सब किया तो वहाँ वह कम हो जाएगा. ಮಕ್ಕಳು ಸಹ ಈ ಇಚ್ಛೆಗಳನ್ನು ಇಟ್ಕೋಬಾರದು. ನಿಮ್ಮಲ್ಲಿ ಈ ಇಚ್ಛೆಗಳು ಇರಬಾರದು. ಇಲ್ಲಿಯೇ ಎಲ್ಲವನ್ನೂ ನೀವು ಭೋಗಿಸಿ ಬಿಟ್ಟರೆ ಅಲ್ಲಿಯ ಪ್ರಾಪ್ತಿ ಕಡಿಮೆಯಾಗ್ತದೆ. अभी तो सारी दुनिया का त्याग करना है. देह सहित सब कुछ त्याग. वैराग्य आता है तो त्याग हो जाता है. ಇಲ್ಲಿ ಅಂತೂ ನೀವು ಎಲ್ಲವನ್ನೂ ಬುದ್ಧಿಯ ಮೂಲಕ ತ್ಯಾಗ ಮಾಡಬೇಕು. ಯಾರಲ್ಲಿ ವೈರಾಗ್ಯ ಇರ್ತದೆ ಅವರಿಗೆ ತ್ಯಾಗ ಮಾಡುವುದು ಸಹಜ ಆಗ್ತದೆ. बच्चों को हथेली पर बाप बहिश्त लाए हैं तो ज़रूर उनको याद करना पड़ेगा. जैसे कन्या की सगाई होती तो लगन जुट जाती. कभी नहीं कहेगी कि हम पति को याद नहीं करती, क्योंकि वह लाइफ का मेल हो जाता है. वैसे ही बाप और बच्चों का मेल होता है, परंतु माया भुला देती है. ಕನ್ಯೆಗೆ ನಿಶ್ಚಿತಾರ್ಥ ಆದ ನಂತರ ಅವಳು ತನ್ನ ಪತಿಯನ್ನು ನೆನಪು ಮಾಡ್ತಾಳೆ. ಪತಿ ಪತ್ನಿಯ ಮಿಲನ ಆಗಿಬಿಡ್ತದೆ. ಹಾಗೆ ಇಲ್ಲಿಯೂ ಸಹ ತಂದೆ ಮಕ್ಕಳ ಮಿಲನ ಆಗ್ತಿದೆ ಅಂದಾಗ ಆ ತಂದೆಯನ್ನು ನಾವು
ಎಂದೂ ಮರಿಬಾರದು. ಆದರೆ ಮಾಯೆ ಮರೆಯುವಂತೆ ಮಾಡಿಬಿಡ್ತದೆ. ಬಾಪ್ कहते मुझे याद करो और वर्षे को याद करो, इसमें मुक्ति जीवन मुक्ति आ जाती। फिर तुम यह भूल क्यों करते? इसमें ही बुद्धि का काम, जबान से भी कुछ बोलना नहीं होता है और निश्चय करना है. ಬಾಬಾ ಹೇಳ್ತಾರೆ, ತಂದೆಯ ನೆನಪಿನಿಂದ ಮುಕ್ತಿ, ಆಸ್ತಿಯ ನೆನಪಿನಿಂದ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಇದನ್ನು ನೀವು ಯಾಕೆ ಮರಿತೀರಿ? ಇದು ಬುದ್ಧಿಯ ಕೆಲಸ ಆಗಿದೆ. ಬಾಯಿಂದ ಮಾತನಾಡುವ ಅಗತ್ಯ ಇಲ್ಲ. जानते हैं पवित्र रह पवित्र दुनिया का वर्षा लेंगे, इसमें समझने की बात है, बोलने की बात नहीं. ನಾವು ಪವಿತ್ರ ಆಗಿ ಪವಿತ್ರ ಪ್ರಪಂಚದ ಆಸ್ತಿಯನ್ನು ತಗೊಳ್ತಾ ಇದ್ದೇವೆ ಎನ್ನುವುದು ಒಳಗೆ ನಿಶ್ಚಯ ಇರಬೇಕು ವಿನಃ ಇದರಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ. हम बाबा के बन गए, इसका अर्थ ही है मन मना भव. ನಾವೀಗ ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೇವೆ. ಇದೇ ಮನ್ಮನಾಭವದ ಸ್ಥಿತಿಯಾಗಿದೆ. ಸರ್ವಕಾ ಸದ್ಗತಿ ದಾತ कहते कि हिस्ट्री जोग्राफी तो तुम्हारी बुद्धि में, इस पर कितनी कहानियाँ बनी, वहाँ मोह की भी बात नहीं रहती. ಸರ್ವರ ಸದ್ಗತಿ ದಾತ ಪತಿತ ಪಾವನ ನಿಮಗೀಗ ಸೃಷ್ಟಿಯ ಇತಿಹಾಸ ಭೂಗೋಳ ಹೇಳ್ತಾ ಇದ್ದಾನೆ. ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ಬಾಬಾ ಹೇಳುವ ಈ ಜ್ಞಾನದ ಆಧಾರದಿಂದ ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ಮುಂದೆ ಬರುವಂಥ ಸ್ವರ್ಗದಲ್ಲಿ ಯಾವುದೇ ರೀತಿಯ ಮೋಹ ಇರೋದಿಲ್ಲ, ಯಾವ ವಿಕಾರಗಳು ಇರೋದಿಲ್ಲ. बच्चे आदि बहुत मौज में रहते, ऑटोमेटिक अच्छी रीति पलते, दास दासियाँ तो आगे रहते ही हैं. तो अपनी तकदीर को देखो कि हम ऐसी कॉलेज में बैठे हैं जहाँ से हम भविष्य में प्रिंस प्रिंसेस बनते हैं. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಮಕ್ಕಳು ತಾವಾಗಿ ಬೆಳೀತಾರೆ, ನಗ್ನಗ್ತಾ ಬೆಳೀತಾರೆ. ಅವರನ್ನು ನೋಡ್ಕೊಳ್ಳಿಕ್ಕೆ ದಾಸದಾಸಿಯರು ಇರ್ತಾರೆ. ತಂದೆ ತಾಯಿಗಳಿಗೂ ಮಕ್ಕಳ ಮೇಲೆ ಅತಿಯಾದ ಮೋಹ ಇರೋದಿಲ್ಲ. ಅದಕ್ಕಾಗಿ ಈಗ ನೆನ್ಪು ಮಾಡ್ಕೊಳ್ಳಿ, ಅಂಥ ಭವಿಷ್ಯದ ರಾಜಕುಮಾರ ರಾಜಕುಮಾರಿ ಆಗೋದಕ್ಕಾಗಿ ನೀವು ಈ ಕಾಲೇಜಿಗೆ ಬಂದಿದ್ದೀರಿ. कलयुग के प्रिंस प्रिंसेस, सतयुग के प्रिंस प्रिंसेस, फ़र्क तो जानते हो ना. ಕಲಿಯುಗದ ರಾಜಕುಮಾರ ಕುಮಾರಿಯರು ಮತ್ತು ಸತ್ಯಯುಗದ ರಾಜಕುಮಾರ ಕುಮಾರಿಯರಲ್ಲಿ ಬಹಳಷ್ಟು ವ್ಯತ್ಯಾಸ ಇರ್ತದೆ. यहाँ बहुतों के नाम लक्ष्मी नारायण राधे कृष्ण है, फिर भी उनकी पूजा क्यों करते? नाम तो एक ही है ना. हाँ, वह स्वर्ग के मालिक. अभी तुम जानते हो, यह नॉलेज ಶಾಸ್ತ್ರೋं में नहीं है. ಕಲಿಯುಗದಲ್ಲಿ ಅನೇಕರು ತಮಗೆ ಲಕ್ಷ್ಮೀ ನಾರಾಯಣ ರಾಧಾ ಕೃಷ್ಣ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಆದರೂ ಸಹ ಅವರು ಲಕ್ಷ್ಮೀನಾರಾಯಣ ರಾಧಾಕೃಷ್ಣರ ಫೋಟೋ ಇಟ್ಟು ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಅವರು ನಿಜವಾದ ಲಕ್ಷ್ಮೀನಾರಾಯಣ ಆಗಿಲ್ಲ, ಕೇವಲ ಹೆಸರನ್ನು ಕಾಪಿ ಮಾಡಿದ್ದಾರೆ. ನಿಜವಾದ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕ ಆಗಿದ್ದರು. अब तुम समझ गए हो,
यज्ञ दान पुण्य तप आदि में कोई सार नहीं। ड्रामानुसार दुनिया को पुराना होना है, सबको तमो प्रधान बनना ही है। हर बात में तमो प्रधान, क्रोध लोभ सब में तमो प्रधान। ಬಾಬಾ ಹೇಳ್ತಾರೆ, ಯಜ್ಞ ದಾನ ಜಪ ತಪ ಮಾಡುವುದರಿಂದ ನಿಮಗೇನು ಸಿಕ್ಕಿಲ್ಲ, ಅದರಲ್ಲಿ ಯಾವ ಸಾರನೂ ಇಲ್ಲ. ಅಷ್ಟೆಲ್ಲ ಮಾಡಿದ್ರೂ ಪ್ರಪಂಚ ಹಳೇದೇ ಆಗ್ತಾ ಬಂತು ವಿನಃ ಹೊಸದಾಗಲಿಲ್ಲ. ಎಲ್ಲರೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ. ಕ್ರೋಧ ಲೋಭ ಮೋಹ ಪ್ರತಿಯೊಂದರಲ್ಲಿ ತಮೋ ಪ್ರಧಾನ. ಹಮಾರೆ ಟುಕಡೆ ಪರ್ ಇನ್ಕಾ ದಖಲ್ ಕರೋ, हमारे टुकड़े पर इनका दखल क्यों, मारो गोली, कितनी मारा मारी करते. ಪ್ರತಿಯೊಬ್ಬರೂ ತಮ್ಮ ತುಂಡು ಭೂಮಿಗಾಗಿ ಎಷ್ಟೊಂದು ಯುದ್ಧ ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ದೃಷ್ಟಿ ನಮ್ಮ ಮೇಲೆ ಏಕೆ, ನಮ್ಮ ಭೂಮಿಯನ್ನು ಇವರಿಗೆ ಯಾಕೆ ಕೊಡಬೇಕು. ಯಾರಾದರೂ ಅನ್ಯರು ಬಂದು ಆ ಭೂಮಿಯ ಮೇಲೆ ದಾಳಿ ಮಾಡಿದರೆ ಅವರನ್ನು ಗುಂಡು ಹಾಕಿ ಸಾಯಿಸ್ತಾ ಇದ್ದಾರೆ. ಕಿತನಿ ಮಾರಾ ಮಾರಿ ಕರ್ತೆ ಹೇ ಆಪಸ್ ಮೇ ಕಿತನಾ ಲಡ್ತೆ ಹೇ. ಅಣ್ಣ ತಮ್ಮಂದಿರು ಸಹ ಒಂದು ಅಡಿ ಜಾಗಕ್ಕಾಗಿ ಎಷ್ಟೊಂದು ಹೊಡೆದಾಡ್ತಾ ಇದ್ದಾರೆ. ಏಕ ದೋ ಕಾ ಖೂನ್ ಕರ್ನೆ ಮೇ ಭಿ ದೇರಿ ನಹಿ ಕರ್ತೆ. ಕಲಿಯುಗದಲ್ಲಿ ಪರಸ್ಪರರ ಕೊಲೆ ಮಾಡೋದಕ್ಕೂ ಹಿಂಜರಿತಿಲ್ಲ. ಬಚ್ಚಾ ಸಮಜ್ತಾ ಕहाँ बाप मरे और वर्षा मिल जाए, ऐसी तमो प्रधान दुनिया का अब विनाश होना है. ದೇಶ ದೇಶಗಳ ಮಧ್ಯದಲ್ಲಿ ಮಾತ್ರ ಯುದ್ಧಗಳು ನಡೀತಿಲ್ಲ, ಮನೆ ಮನೆಯಲ್ಲೂ ಸಹ ಯುದ್ಧಗಳು ನಡೀತಾ ಇವೆ. ಮಗ ತಂದೆಗೆ ಸಾಯಿಸ್ತಾ ಇದ್ದಾನೆ. ತಂದೆ ಸತ್ತರೆ ಆಸ್ತಿ ನನಗೆ ಸಿಗುತ್ತೆ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಇಂತಹ ತಮೋ ಪ್ರಧಾನ ಪ್ರಪಂಚ ಇನ್ನು ಕೆಲವೇ ದಿನಗಳಲ್ಲಿ ವಿನಾಶ ಆಗಲಿದೆ. ಫಿರ್ ಸತೋ ಪ್ರಧಾನ್ ದುನಿಯಾ ಆಯೇಗಿ. ಮುಂದೆ ಸತೋ ಪ್ರಧಾನ ಪ್ರಪಂಚ ಬರಲಿದೆ. ಅಲ್ಲಿ ಯಾರು ಯಾರ ಜೊತೆಗೂ ಜಗಳ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ, ಗುಂಡು ಹಾಕೋದಿಲ್ಲ, ಸಾಯಿಸೋದಿಲ್ಲ. ಅಂತಹ ಪ್ರಪಂಚ, ಅಂತಹ ಜಗತ್ತು ಪುನಃ ಬರಲಿದೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. ಮಧುರಾತಿ ಮಧುರ ಮಕ್ಕಳಿಗೆ ಬಾಪ್ ದಾದಾರವರಿಂದ ಸುಪ್ರಭಾತ, ನೆನಪು, ಪ್ರೀತಿ ಮತ್ತು ನಮಸ್ತೆ. रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. पुण्य आत्मा बनने के लिए याद की मेहनत करनी है. सब हिसाब किताब समाप्त कर पास विथ ऑनर हो, इज्जत से जाना है. इसलिए कर्म भोग से डरना नहीं, ಖುಷಿ ಖುಷಿ ಚುಕ್ತು करना है. ಪುಣ್ಯಾತ್ಮ ಆಗುವುದಕ್ಕಾಗಿ ನೆನಪಿನ ಪರಿಶ್ರಮ ಪಡಬೇಕು. ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ, ಯೋಗ ಬಲದಿಂದ ಸಮಾಪ್ತಿ ಮಾಡಿ, ಪಾಸ್ ವಿತ್ ಆನರ್ ಆಗಿ ಗೌರವದಿಂದ ಹೋಗಬೇಕು. ಕರ್ಮಭೋಗಕ್ಕೆ ಹೆದರಬಾರದು, ಖುಷಿ ಖುಷಿಯಿಂದ ಅದನ್ನು ಚುಕ್ತು ಮಾಡಬೇಕು. 2.
सदा इसी नशे में रहना है कि हम भविष्य प्रिंस प्रिंसेस बन रहे। यह है प्रिंस प्रिंसेस बनने की कॉलेज। सदा ನಾವು ಭವಿಷ್ಯದ ರಾಜಕುಮಾರ ಕುಮಾರಿ ಆಗುವುದಕ್ಕಾಗಿ ಈ ಕಾಲೇಜಿಗೆ ಬಂದಿದ್ದೇವೆ ಎಂಬ ನಶೆಯಲ್ಲಿ ಇರಬೇಕು. ಇದು ರಾಜಕುಮಾರ ಕುಮಾರಿಯರನ್ನು ತಯಾರು ಮಾಡುವಂತಹ ಕಾಲೇಜ್ ಆಗಿದೆ. वरदान अचल स्थिति द्वारा मास्टर दाता बनने वाले विश्व कल्याणकारी भव. अचल ಸ್ಥಿತಿಯಿಂದ ಮಾಸ್ಟರ್ ದಾತಾ ಆಗುವಂತಹ विश्व कल्याणकारी आत्मा आगिरी. जो अचल स्थिति वाले हैं उनके अंदर यही शुभ भावना शुभ कामना उत्पन्न होती है कि यह भी अचल हो जाए. अचल स्थिति वालों का विशेष गुण होगा रहम दिल. ಅಚಲ ಸ್ಥಿತಿ ಉಳ್ಳವರು ಅನ್ಯರ ಬಗ್ಗೆಯೂ ಸಹ ಇದೇ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಕೊಂಡಿರ್ತಾರೆ. ಅನ್ಯರೂ ಸಹ ಅಚಲ ಆಗಲಿ ಎಂಬ ಆಶೆ ಅವರಲ್ಲಿ ಇರ್ತದೆ. ಅಚಲ ಸ್ಥಿತಿ ಉಳ್ಳವರ ವಿಶೇಷ ಗುಣ ಆಗಿದೆ ದಯಾಹೃದಯ ಆಗುವುದು. हर आत्मा के प्रति दातापन की भावना होगी. उनका विशेष टाइटल है विश्व कल्याणकारी. ಅಚಲ ಸ್ಥಿತಿಯಲ್ಲಿ ಇರುವಂಥ ಆತ್ಮ ಸದಾ ದಾತಾ ಆಗಿರ್ತಾರೆ. ಅವರಲ್ಲಿ ದಾತಾತನದ ಭಾವನೆ ಇರ್ತದೆ. ಅವರ ವಿಶೇಷ ಬಿರುದು ಆಗಿರ್ತದೆ विश्व कल्याणकारी. उनके अंदर किसी भी आत्मा के प्रति घृणा भाव द्वेष भाव ईर्ष्या भाव या ग्लानि का भाव उत्पन्न नहीं हो सकता. ಅವರ ಒಳಗೆ ಅನ್ಯರ ಬಗ್ಗೆ ಜಿಗುಪ್ಸೆಯ ಭಾವನೆ ತಿರಸ್ಕಾರದ ಭಾವನೆ ದ್ವೇಷದ ಭಾವನೆ ईर्ष्या भावने इरोदिಲ್ಲ. सदा ही कल्याण का भाव होगा. ಅವರಿಗೆ ಎಲ್ಲರ ಬಗ್ಗೆ ಕಲ್ಯಾಣದ ಭಾವನೆಯೇ ಇರ್ತದೆ. ಕಲ್ಯಾಣ ಮಾಡುವ ದೃಷ್ಟಿ ಅಥವಾ ಭಾವನೆಯೇ ಸದಾ ಅವರಲ್ಲಿ ಇರ್ತದೆ. श्लोगन शांति की शक्ति ही अन्य के क्रोध अग्नि को बुझाने का साधन है. ಶಾಂತಿಯ ಶಕ್ತಿಯೇ ಅನ್ಯರ ಕ್ರೋಧ ಅಗ್ನಿಯನ್ನು ಆರಿಸುವ ಸಾಧನ ಆಗಿದೆ. अच्छा ओम शांति ओम शांति. ಬದುಕಲಿ ತಂದೆ ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ಅಮಿತ
ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ. ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ ಪಡೆದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ.